ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್, ಶ್ರೀ ಮತಿತಾಳೇಶ್ವರ ಸ್ವಾಮಿ ದೇವಸ್ಥಾನದ ವೀಡಿಯೋಸ್ನ ನಾನು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ. ಫ್ರೆಂಡ್ಸ್, ಈ ದೇವಸ್ಥಾನ ನಾಗರ ದೇವಸ್ಥಾನ ಆಗಿರುತ್ತೆ. ಭಕ್ತಾದಿಗಳು ಇಲ್ಲಿ ಮೊದಲಿಗೆ ಬಂದು ಇಲ್ಲಿ ಒಂದು ಕಾಲುವೆ ಇದೆ, ಈ ಕಾಲುವೆಯಲ್ಲಿ ಸ್ನಾನ ಮಾಡಿ ಈ ದೇವಸ್ಥಾನ ಸುತ್ತ ಉರುಳು ಸೇವೆನ ಸಲ್ಲಿಸ್ತಾರೆ. ಪುನಃ ಅದೇ ಕಾಲುವೆಯಲ್ಲಿ ಪುನಃ ಸ್ನಾನ ಮಾಡಿ ಬೇರೆ ಬಳಿ ಬಟ್ಟೆನ ಧರಿಸಿ ದೇವರಿಗೆ ಪೂಜೆನ ಸಲ್ಲಿಸ್ತಾರೆ. ಫ್ರೆಂಡ್ಸ್, ಈ ದೇವಸ್ಥಾನದಲ್ಲಿ ಹರಕೆ ಕಟ್ಕೊಂಡ್ರೆ ನಿಮ್ಮ ಕಷ್ಟ ಎಲ್ಲ ನಿವಾರಣೆ ಆಗುತ್ತೆ. ಹಾಗೆ ಈ ದೇವಸ್ಥಾನದ್ದು ಮಹಿಮೆ ಏನಪ್ಪ ಅಂದರೆ, ಯಾವುದೇ ಚರ್ಮದ ಸಮಸ್ಯೆ ಇದ್ದರೂ ಈ ದೇವಸ್ಥಾನಕ್ಕೆ ಬಂದು ಪೂಜೆ ಸಲ್ಲಿಸಿದ್ರೆ ಆ ಚರ್ಮದ ಸಮಸ್ಯೆ ಎಲ್ಲ ಪರಿಹಾರ ಆಗುತ್ತೆ. ಫ್ರೆಂಡ್ಸ್, ಈ ದೇವಸ್ಥಾನ ಬನ್ನೂರು ಹತ್ತಿರ ಹೆಗ್ಗೂರು ಅಂತ ಒಂದು ಊರಿದೆ. ಆ ಹೆಗ್ಗೂರು ಊರ ಹತ್ತಿರ ಈ ದೇವಸ್ಥಾನ ಇರೋದು. ಫ್ರೆಂಡ್ಸ್, ತನಿ ಏರಿಯಲಿಕ್ಕೆ ಅಂತಾನೆ ಎಲ್ಲ ನಾಗರಕಲ್ಲನ್ನು ಸೇರಿಸಿ ಒಂದೇ ಕಡೆ ಪ್ರತಿಷ್ಠಾಪನೆ ಮಾಡಿದ್ದಾರೆ. ನೀವು ಇಲ್ಲಿ ನೋಡ್ತಿದ್ದೀರಲ್ಲ, ಇಲ್ಲಿ ನೋಡ್ಬೋದು, ಇಲ್ಲೇನೆ ಪ್ರತಿಷ್ಠಾಪನೆ ಮಾಡಿರೋದು. ಮೊದಲೆಲ್ಲ ಸ್ವಲ್ಪ ನಾಗರಕಲ್ಲಿತ್ತು, ಇವಾಗ 3 years ಹಿಂದೆ ಹೀಗೆ ಹೊಸದಾಗಿ ಮಾಡಿರೋದಂತೆ. ಸೊ ನೋಡಿ ನೀವು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಇಲ್ಲೇ ಎಲ್ಲ ಬಾಳೆಹಣ್ಣು, ಹಾಲು, ತುಪ್ಪ ಎಲ್ಲನೂ ಹಾಕಿ ಪೂಜೆಯನ್ನು ಸಲ್ಲಿಸ್ತಾರೆ. ಫ್ರೆಂಡ್ಸ್, ಪೂಜೆ ಎಲ್ಲ ಆದಮೇಲೆ ಅವರು ಏನು ಮಾಡ್ತೀನಿ ಅಂತ ಅಂದ್ಕೊಂಡಿರ್ತಾರೆ ಅಡುಗೆನ, ವಡೆ, ಪಾಯಸ, ಬಾತು ಅಥವಾ ಕೇಸರಿ ಬಾತು ಇಲ್ಲ ಬೆಲ್ಲನ ಆ ರೀತಿ ಮಾಡಿಕೊಂಡು ಇಲ್ಲಿ ನೆಲವಪತ್ತು ಅಂತ ಬಿಡ್ತಾರೆ. ಈ ರೀತಿ ನೋಡಿ, ಇಲ್ಲಿ ನೆಲವಪತ್ತು ಅಂತ ಬಿಟ್ಟು ಅವ್ರದ್ದೇನೈತೆ 4 ಜನಕ್ಕೆ ಅನ್ನ ಹಾಕಿ ಅವ್ರ ಹರಕೆನ ಸೇವೆನ ಸಲ್ಲಿಸ್ತಾರೆ. ಫ್ರೆಂಡ್ಸ್, ನಾನು ಹೇಳಿದ್ನಲ್ವ ಕಾಲುವೆ ಅಂತ, ಈ ಕಾಲುವೆನೇ. ಬಟ್ ಮಾರ್ನಿಂಗ್ ನಾನು ಕ್ಲಿಪ್ಪಿಂಗ್ಸ್ ತೊಗೊಳಕ್ಕಾಗಲಿಲ್ಲ, ಈವ್ನಿಂಗ್ ಹೋಗ್ಬೇಕಾದ್ರೆ ತೊಗೊಂಡಿದ್ದು. ಫ್ರೆಂಡ್ಸ್, ಇಲ್ಲಿಗೆ ಬಸ್ಸೆಲ್ಲ ಬರಲ್ಲ, ಬರೋರು ಓನ್ ವೆಹಿಕಲ್ಸ್ ಮಾಡ್ಕೊಂಡು ಬರ್ತಾರೆ. ನಾವು ಬನ್ನೀರಿಗೆ ಬಂದು ಅಲ್ಲಿಂದ ಒಂದು ವ್ಯಾನ್ ಬರ್ತವೆ ತುಂಬ, ಅಲ್ಲಿಂದ ಅದಕ್ಕೆ ಬಂದಿದ್ವಿ. ಪುನಃ ರಿಟರ್ನ್ ಹೋಗೋಕ್ಕೆ ವೆಯ್ಟ್ ಮಾಡ್ತಾ ಇದ್ದೀವಿ. ಫ್ರೆಂಡ್ಸ್, ಹೀಗೆ ಹೆಚ್ಚಿನ ವೀಡಿಯೋಸ್ಗಳಿಗಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.